ಮಾನವನ ಸಂಬಂಧಗಳು ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಇದೆ. ಆ ಒಂದು ರೀತಿಯಾದಂತಹ ಭಾವನಾತ್ಮಕ ಸಂಬಂಧಗಳು ಹೋಗ್ತಾ ಇದೆ. ಎಲ್ಲವೂ ಕೂಡ ಕಾಲ್ಪನಿಕ. ಕೇವಲ ಒಂದಷ್ಟು ಹಣಕ್ಕಾಗಿ ಸ್ನೇಹ ಮಾಡುವಂಥದ್ದು, ಅಷ್ಟು ಹಣಕ್ಕಾಗಿಯೇ ಸಂಬಂಧಗಳನ್ನು ಉಳಿಸಿಕೊಳ್ಳುವಂಥದ್ದು, ಈ ರೀತಿಯಾಗಿ ಯಾರಿಗೂ ಕೂಡ ಒಂದಷ್ಟು ಸಂಯಮ ಅನ್ನೋದೇ ಇಲ್ವೇ ಇಲ್ವಾ ಅಂತ ಅನ್ನಿಸ್ಬಿಡ್ತಾ ಇದೆ. ನಾವು ಅದೆಷ್ಟು ಅಪರಾಧ ಪ್ರಕರಣಗಳು ಒಂದು ಹೆಣ್ಣು ಹೊನ್ನು ಮಣ್ಣಿಗಾಗಿ ನಡೆಯುತ್ತದೆ. ಇಲ್ಲೊಂದು ಕಡೆ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಬನ್ನೇರುಘಟ್ಟ ಸಮೀಪದಲ್ಲಿ ಬಾವನಿಂದಲೇ ಬಾಮೈದನ ಭೀಕರವಾದಂತಹ ಕೊಲೆ ಆಗಿದೆ. ಕೊಲೆ ಮಾಡಿ ಹೆಣವನ್ನ ಕಾರಿನ ಡಿಕ್ಕಿಯಲ್ಲಿ ಹಾಕಿ ತಂದಂತಹ ಬಾವ ಈಗ ಅವನೇ ಪೊಲೀಸರಿಗೆ ಶರಣಾಗಿದ್ದಾನೆ. ಈ ಒಂದು ಘಟನೆ ಬನ್ನೇರುಘಟ್ಟ ಸುತ್ತಮುತ್ತಲಿನ ಜನರನ್ನ ಬೆಚ್ಚಿ ಬೀಳಿಸಿದೆ. ಇನ್ನು ಕೊಲೆಯಾದಂತಹ ದುರ್ದೈವಿ ರಂಜಿತ್, ಇವನು ಮರ್ಸೂರು ಮೂಲದವನು. 24 ವರ್ಷದ ಈ ರಂಜಿತ್ ಬಾವ ಶ್ರೀನಿವಾಸನ ತಂಗಿಯನ್ನ ಅಕ್ರಮ ಸಂಬಂಧ ಇರಿಸಿಕೊಂಡಿದ್ದ ಎನ್ನುವಂತಹ ಕಾರಣಕ್ಕೆ ಈ ಕೊಲೆಯನ್ನ ಶ್ರೀನಿವಾಸ್ ಬಾಮೈದನಾದಂಥ ರಂಜಿತ್ನನ್ನ ಭೀಕರವಾಗಿ ಕೊಲೆ ಮಾಡಿ ತನ್ನ ಕಾರಿನ ಡಿಕ್ಕಿಯಲ್ಲಿ ಹಾಕೊಂಡು ಬಂದು ಪೊಲೀಸ್ನವರಿಗೆ ಶರಣಾಗಿದ್ದಾನೆ. ಈ ಹಿಂದೆ ಶ್ರೀನಿವಾಸನು ರಂಜಿತನಿಗೆ ಹಲವು ಬಾರಿ ಅವನಿಗೆ ಎಚ್ಚರಿಕೆಯನ್ನ ನೀಡಿದ್ರಂತೆ. ಇನ್ನು ಶ್ರೀನಿವಾಸನ ತಂಗಿಗೆ ಮದುವೆ ಆಗಿತ್ತು. ಆಕೆ ಗಂಡನನ್ನ ಬಿಟ್ಟು ವಾಪಸ್ ಬಂದಿದ್ಲು. ಇವರಿಬ್ಬರ ನಡುವೆ ಈಗ ಅಕ್ರಮ ಸಂಬಂಧ ಇದ್ದದ್ರಿಂದಲೇ ಬನ್ನೇರುಘಟ್ಟ ಅಭಯಾರಣ್ಯಕ್ಕೆ ಹೊಂದಿಕೊಂಡಿರುವಂತಹ ಬಿಲ್ವಾರ್ದಹಳ್ಳಿಯ ನಿರ್ಜನ ಪ್ರದೇಶದಲ್ಲಿ ಈ ಒಂದು ಕೊಲೆಯನ್ನ ಮಾಡಿ ಆ ಒಂದು ಹೆಣವನ್ನ ಕಾರ್ನಲ್ಲಿ ಹಾಕೊಂಡು ಬಂದು ಪೊಲೀಸ್ನವರಿಗೆ ಶರಣಾಗಿದ್ದಾನೆ. ರಂಜಿತ ತನ್ನ ಸ್ವಂತ ಹಕ್ಕಳನ್ನೇ ಶ್ರೀನಿವಾಸನಿಗೆ ಮದುವೆ ಮಾಡಿಕೊಟ್ಟಿದ್ದು, ಶ್ರೀನಿವಾಸನ ತಂಗಿಯ ಜೊತೆ ಈ ರೀತಿಯಾದಂತಹ ಅಕ್ರಮ ಸಂಬಂಧ ಹೊಂದಿದೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ಘಟನೆ ಈ ಹಿಂದೆಯೂ ಕೂಡ ಇಬ್ಬರ ನಡುವೆ ಒಂದಷ್ಟು ಸಂಘರ್ಷವೂ ಕೂಡ ಏರ್ಪಟ್ಟಿತ್ತಂತೆ. ಈಗ ಇದು ವಿಕೋಪಕ್ಕೆ ಹೋಗಿ ರಂಜಿತ್ನನ್ನ ಭಾವ ಶ್ರೀನಿವಾಸ ಭೀಕರವಾಗಿ ಕೊಲೆ ಮಾಡಿದ್ದಾನೆ. ಈಗ ಶ್ರೀನಿವಾಸನೇ ಪೊಲೀಸ್ನವರಿಗೆ ಬಂದು ಶರಣಾಗಿದ್ದಾನೆ. ಪ್ರಕರಣವನ್ನ ದಾಖಲಿಸಿಕೊಂಡಿರುವಂತಹ ಬನ್ನೇರುಘಟ್ಟ ಪೊಲೀಸ್ನವರು ತನಿಖೆಯನ್ನ ಮುಂದುವರಿಸಿದ್ದಾರೆ. ದೃಶ್ಯಗಳನ್ನ ನೋಡೋಣ ಬನ್ನಿ.